ದೇವರೇ ಬರಬೇಕಲ್ಲ, ದೇವ್ರ ರೀತಿ ಆಧಾರ ದೇವರು ತಾನಾಗ ಮನ್ಸೂರು ರೂಪಲ್ಲಿ ಬರುತ್ತೆ ಅನ್ನೋಕ್ಕೆ ಇದೇ ಎಕ್ಸಾಂಪಲ್. ಮಾದಪ್ಪ ಬಂದಿರೋದಂತ ಪಕ್ಕಾ ಗೈಸ್, ಇದಂತೂ ನಾನು ನಂಬಲೇಬೇಕು ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಕೋಟಿ ಕನಸುಗಳ ಗೈಸ್ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಗೈಸ್, ನಮ್ಮ ಊರಲ್ಲ, ನನ್ನ ಫ್ರೆಂಡ್ ಅಲ್ಲ, ಅವ್ರು ಎಲ್ಲಿಂದ ಇರೋದಂತ ಗೊತ್ತಿಲ್ಲ. ಆದರೂ ನಂಗೆ ಈ ಥರ ಸಪೋರ್ಟ್ ಗೈಸ್, ನಮ್ಮ ಸ್ವಿಗ್ಗಿ ಜೊಮೊಟೋಲಿ ಇರೋವಂಥದ್ದು ಅದು ಯಾರು ಬಂದು ಹೆಲ್ಪ್ ಮಾಡ್ತಾರೆ ಗೈಸ್. ಒಂದೇ ಸ್ವಿಗ್ಗಿ ಮತ್ತು ಜೊಮೊಟೋ ಅನ್ನೋ ಭೇದ ಭಾವ ಇಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗೈಸ್ ಪ್ರತಿಯೊಂದು ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೇಟನ್ ಹುಡುಗ. ಅದೇ ಥರ ಇವತ್ತು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅದೇ ಥರ ಡೇ 3 ಚಾಲೆಂಜಲ್ಲಿ ಇವತ್ತು ಡೇ 2ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಅದೇ ಥರ ಇವತ್ತು ಡೇ 2 ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಅದೇ ಥರ ಈಗ ಗಾಡಿ ಹತ್ರ ಬಂದ್ವಿ ಗೈಸ್. ಈಗ ಬೆಳಗ್ಗೆ 10:30 ಆದ ತಕ್ಷಣ ಹೊಟ್ಟೆ ತಿಂಡಿ ಗಿಂಡೆಲ್ಲ ತಿನ್ಕೊಂಡು ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ಗೈಸ್. ಇವಾಗ ಡ್ಯೂಟಿ ಆನ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ಗೈಸ್, ಈಗ ಡ್ಯೂಟಿ ಆನ್ ಮಾಡಿದ್ವಿ. ಈಗ ಆನ್ಲೈನ್ ಬಂದು ಡ್ಯೂಟಿ ಆನ್ ಮಾಡಿದ ತಕ್ಷಣ ಶಿಫ್ಟ್ ಆನ್ ಮಾಡ್ಕೊಂಡ್ವಿ. ಈಗ ಆನ್ಲೈನ್ ಬಂತು ಗೈಸ್. ಆನ್ಲೈನ್ ಬಂದ ತಕ್ಷಣ ಇವಾಗ ನೋಡಿ ಗೈಸ್, ಈಗ ಆರ್ಡ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಈಗ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಆರ್ಡ್ರು ಕಾಯ್ತಾ ಇದ್ದೀನಿ, ಆದರೆ ಇನ್ನೂ ಬಿದ್ದಿಲ್ಲ. ಕಾದು ಆದಮೇಲೆ ಪಟ್ ಅಂತ ಇವಾಗ ಬಂತು ಗೈಸ್ 30 ರೂಪಾಯಿದು. 30 ರೂಪಾಯಿ ಬಿದ್ದ ತಕ್ಷಣ ಈಗ ಗೈಸ್ ಅದೇ ಥರ ಈಗ ಪಿಕ್ ಮಾಡ್ಕೊಂಡು ಬಂದು ಗೈಸ್ ಆರ್ಡ್ರ್ ತೊಗೊಂಡು ಈಗ ಕಸ್ಟಮರ್ ಹತ್ರ ಬಂದು ಈಗ ಫಸ್ಟು ಬಂದಿದ್ದು ರೆಸ್ಟೋರೆಂಟ್ ಹತ್ರ ಗೈಸ್. ಈಗ ಕಾಯ್ತಾ ಇದ್ದೀನಿ, ಆರ್ಡ್ರ್ ಕೊಟ್ಟಿಲ್ಲ ಕೈಗೆ ಗೈಸ್. ಅಂತೂ ಇಂತೂ ಕೈಗೆ ಬಂತು ಗೈಸ್. ನೋಡ್ರಲ್ಲ ಈಗ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಗೈಸ್. ಲೊಕೇಶನ್ ಆನ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಗೈಸ್. ಅದೇ ಥರ ಇವಾಗ ಡೇ 2 ಹೇಳಿದೆ ಗೈಸ್. ನಿಮಗೆ ಡೇ 2 ಚಾಲೆಂಜ್ ಅಂದರೆ ಕ್ಲಿಯಾರಿಟಿಗೆ ಅರ್ಥ ಮಾಡಿಸ್ತೀನಿ ಗೈಸ್. ಆದಷ್ಟು ವೆಯ್ಟ್ ಮಾಡಿ ಪೂರ್ತಿ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಪೂರ್ತಿ ವೀಡಿಯೋ ನೋಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಇವಾಗ ನೋಡಿದ ತಕ್ಷಣ ಈಗ ಬಂದ್ರಲ್ಲ ಗೈಸ್, ಈಗ ಆರ್ಡ್ರ್ ತೊಗೊಬಂದೆ. ಈಗ ಕೊಟ್ಟಾಯ್ತು ಗೈಸ್. ಅದೇ ಥರ 30 ರೂಪಾಯಿ ಬಂತು. ನೆಕ್ಸ್ಟ್ ಹೋದ ತಕ್ಷಣ ಈಗ ಮತ್ತೆ ಈಗ ಪೆಟ್ರೋಲ್ ಕಾಲಾಗೈತೆ ಗೈಸ್. ತಲೆ ಕೆಟ್ಟೋಗಿ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಅಯ್ಯೋ ಪೆಟ್ರೋಲ್ ನೋಡ್ಕೊ ಬರ್ಬೇಕು ಗೈಸ್. ಪ್ರತಿಯೊಬ್ಬ ಡೆಲಿವರಿ ಬಾಯ್ನು ನೋಡ್ಕೋಬೇಕು. ದಿನನೇ ಕೆಲಸ ಪೆಟ್ರೋಲ್ ಇದೆಯಾ ಅಂತ ನೋಡ್ಕೋಬೇಕು. ನಾನು ಇದೆಯಾ ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀನಿ ನೀನು ಅನ್ಕೊಂಡು ಬಂದೆ. ಫಸ್ಟ್ ಈಗ ಪಟ್ಟಾದ ಪೆಟ್ರೋಲ್ ಕಾಲಾಗೈತೆ. ನನಗಂತೂ ತಲೆ ಕೆಟ್ಟೋಯ್ತು. ಈಗ ನನ್ನ ಹತ್ರ ಬೇಡ ದುಡ್ಡಿಲ್ಲ. ಏನು ಮಾಡೋಣ, ಯಾರನ್ನ ಕೇಳೋಣ, ಯಾರನ್ನ ಬಿಡೋಣ? ದುಡ್ಡು ಅಂದರೆ ಯಾರು ಕೈ ಬಿಚ್ಚಲ್ಲ ಗೈಸ್. ಅಂತೂ ಇಂತೂ ನಾನು ಟ್ರೈ ಮಾಡೋಣ. ಕಾದು ಸಾಕಾಯಿತು. ನಮ್ಮ ಬ್ರೋ ಇದ್ದರು, ಯಾರಿಗೋ ಫಸ್ಟ್ ನಮ್ಮ ವರುಣಣ್ಣ ಅಂತ ಇದ್ದರು, ಅವ್ರು ಕಾಲ್ ಮಾಡೋಣ ಅಂತ ಮಾಡಿದೆ. ಮಾಡಿದ ತಕ್ಷಣ ಅಣ್ಣ 100 ರೂಪಾಯಿ ಬೇಕು ಅಂತ ಕೇಳಿದ ತಕ್ಷಣ ಒಂದು ಮಾತು ಹಿಂದೆ ಮುಂದೆ ಆಡ್ದೆ, ಪಟ್ಟ ಅಂತ ಹಾಕಿದ್ರು ಗುರು. ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಣ್ಣ ಹೇಳೋದು ಒಂದೇ, ನೀನು ಮಾಡು, ಏನಾಗುತ್ತೆ ನೀನು ಮಾಡು, ಮುಂದೆ ನಾನು ಇದ್ದೀನಿ, ನೀನು ಹಿಂದೆ ಯಾವಾಗಲೂ ನಾನು ಇರ್ತೀನಿ ಅಂತ ಇರೋರು ನಮ್ಮ ಅಣ್ಣ ಒಬ್ಬರೇ ಗೈಸ್. ನಿಜವಾಗ್ಲೂ ಕಷ್ಟಕ್ಕೆ ಹೆಲ್ಪ್ ಮಾಡ್ತಾರೆ, ಯಾವತ್ತೂ ಮರಿಬಾರ್ದು ಅಂತೀನಿ. ಅದೇ ಥರ ವರುಣಣ್ಣ ಹೆಲ್ಪ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ I love you. Thank you for your love and support. I will make you all more mad proud. I promise. ಕಷ್ಟ ಕೇಳಿದ ತಕ್ಷಣ ಹಾಕ್ಕೊಟ್ಟಿದ್ದಾರೆ. ಈಗ ಅವಣ್ಣ ಇಲ್ಲಾಂದ್ರೆ ಏನಾಗೋದ ಪರಿಸ್ಥಿತಿ ಅಂಥದ್ರಲ್ಲಿ ಇಂಥ ಸಮಯದಲ್ಲಿ ಕಷ್ಟಕ್ಕೆ ಆದವರು ಯಾವತ್ತೂ ಮರಿಬಾರ್ದು ಗೈಸ್. ಸುಮಾರು ಸಲ ಸಿಚುವೇಷನಲ್ಲಿ ಸುಮಾರು ಸಲ ಫೇಸ್ ಮಾಡಿದ್ದೀನಿ. ಸುಮಾರು ಜನ ನನ್ನ ಕೈ ಹಿಡಿದಿದ್ದಾರೆ. ನಮ್ಮ ಅಭಿಷೇಕ್ ಆಗಿರ್ಬೋದು, ಆಮೇಲೆ ಅಭಿಷೇಕ್ ಅಂತವ್ರು ಸುಮಾರು ಜನ ಕೈ ಹಿಡಿದಿದ್ದಾರೆ. ಅವ್ರಿಗೆಲ್ಲ ಶಿವಣ್ಣ ಆಗಿರ್ಬೋದು, ಸುಮಾರು ಜನ ನನಗೆ ಕೇಳಿದ ತಕ್ಷಣ ಹಾಕೊಟ್ಟಾರ ಪಾಪ. ಮತ್ತೆ ಕೇಳೋಕ್ಕೆ ಹೋಗಲ್ಲ ಅವರು. ಸುಮಾರು ಜನ ನಂಗೆ ಆಗಿದ್ದಾರೆ. ಅಲ್ಲಿಗೆ ನಿಜ ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಸಾಕಾಗಲ್ಲ ಗೈಸ್. 12 ಗಂಟೆ 12 ಆದರೂ ಹಾಕೊಡ್ತಾರೆ ಅಂದರೆ ಗೈಸ್. ಸೀರಿಯಸ್ಲಿ ಯಾರು ಗೈಸ್ ಮಧ್ಯರಾತ್ರಿ 12 ಗಂಟೆ ಆದ್ರೂ ಅಣ್ಣ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಬಾ ಮಗ, ಆಯಿತು ಮಗ, 2 ನಿಮಿಷ ಏನು ಹಿಂದೆ ಮುಂದೆ ನೋಡಲ್ಲ ಗೈಸ್, ಪಟ್ಟ ಅಂತ ಆಗ್ತಾರೆ ಗೈಸ್. ನಿಜ ಸೀರಿಯಸ್ಲಿ ಗೈಸ್, ಅದು ನನಗೆ ತುಂಬಾ ಖುಷಿ ಆಯಿತು. ಅಭಿಷೇಕ್ ಆಗಿರ್ಬೋದು ಮತ್ತು ವರುಣಣ್ಣ ಅವರೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡೋರಲ್ಲ ಅದೇ ಥರ ಒಂದು ದಿನ ಸೇಮ್ 2 ವಾರಗಳ ಹಿಂದೆ ಇದೇ ಪ್ರಾಬ್ಲಮ್, ಇದೇ ಥರ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. 12 ಗಂಟೆ 12:15 ನಮಗೆ ಕೋಚಾರ್ ಆಗಿದ್ರು, ಸುಮ್ಮನೆ ಹೆಲ್ಪ್ ಮಾಡಿದ್ರು ಗೈಸ್. ಒಬ್ಬರು ಗೊತ್ತಿರೋರಿಗಿಂತ ಗೊತ್ತಿಲ್ಲದವ್ರು ಹೆಲ್ಪ್ ಮಾಡ್ತಾರೆ ಸೀರಿಯಸ್. ಅದೇ ಗೈಸ್ ಒಂದು ಸ್ಟಾರ್ಟಿಂಗಲ್ಲಿ ಪರಿಚಯ ಆಗಿದ್ದು ಒಬ್ಬಣ್ಣ ಅಭಿಷೇಕ್ ಅಂತ ಅವರು ಸ್ಟಾರ್ಟಿಂಗಲ್ಲಿ ಪರಿಚಯ ಆಗಿದ್ದು. ಒಂದು ದಿನ ನಾನು ಸ್ಟಾರ್ಟಿಂಗಲ್ಲಿ ಸ್ವಿಗ್ಗಿ ಮಾಡೋಕ್ಕೆ ಹೋದಾಗ ನನಗೆ ಏನೂ ಗೊತ್ತಿಲ್ಲ ಗೈಸ್. ಇದ್ರ ಬಗ್ಗೆ ಒಂಚೂರು ಏನೂ ಗೊತ್ತಿರಲಿಲ್ಲ. ಆಗ ಫಸ್ಟು ರೆಸ್ಟೋರೆಂಟ್ಗೆ ಹೋದ ತಕ್ಷಣ ಅವಾಗ ಅವರು ಸಿಕ್ಕಿದ್ರು. ಹೋದ ತಕ್ಷಣ ಏನೂ ಗೊತ್ತಿರಲಿಲ್ದಾಗ ಬ್ರೋ ಇದು ಯಾವ ಥರ ಅಂತ ಗೊತ್ತಿಲ್ಲ, ಪೂರ್ತಿ ಪರದಾಡ್ತಿದ್ದೆ. ಆವಾಗ ಕರೆದ್ಬಿಟ್ಟು ಏನಾಯಿತು ಅಂತ ಕೇಳಿದ ತಕ್ಷಣ ನಿಮಗೆ ಲೊಕೇಶನ್ ಎಲ್ಲ ಗೊತ್ತಿಲ್ಲ ಬ್ರೋ ಹಾಗಾಗಿ ಅಂತ ಹೇಳ್ಕೊಂಡು ಪೂರ್ತಿ ಹೇಳ್ಕೊಟ್ಟಾದ್ಮೇಲೆ ಅವ್ರ ನಂಬರ್ ತೊಗೊಂಡ್ರು. ನನ್ನ ನಂಬರ್ ತಗೊಂಡು ಏನೋ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಮಾಡು ಅಂತ ಅವ್ರು ನಂಬರ್ ಕೊಟ್ಟಾದ ತಕ್ಷಣ ಅವರು ಫ್ರೆಂಡ್ ಆದ್ರು ಗೈಸ್. ಫ್ರೆಂಡ್ ಆದ ತಕ್ಷಣ ಅವರು ಏನೋ ಥರ ಗೈಸ್ ಪ್ರತಿಯೊಂದು ನನಗೆ ಏನು ಗೊತ್ತಿಲ್ಲ ಅಂದರೆ ಫಸ್ಟು ಮೈಂಡಿಗೆ ಬರೋದು ಅವ್ರ ಹೆಸರು.
ಏನಾದ್ರು ಪ್ರಾಬ್ಲಮ್ ಆಯಿತಾ ಫಸ್ಟ್ ಕಾಲ್ ಮಾಡಿದೆ ಅವ್ರಿಗೆ. ಸೀರಿಯಸ್ಲಿ ಗೊತ್ತಿರೋರ್ಗಿಂತ ಗೊತ್ತಿಲ್ಲದವ್ರು ಹೆಲ್ಪ್ ಮಾಡೋಕ್ಕೆ ಫಸ್ಟ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಇದೆ. ನನಗೆ ಗೊತ್ತಿರೋರೇ ಬೇಕಾದ್ರೆ ಕೈ ಬಿಟ್ಬಿಡ್ತಾರೆ, ಅಂಥದ್ರಲ್ಲಿ ಇವರು ಗೈಸ್ ಸೀರಿಯಸ್ಲಿ ಆ ಅಣ್ಣಗೆ ಎಷ್ಟು ಥ್ಯಾಂಕ್ಸ್ ಹೇಳ್ರೂ ಸಾಲಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಗೈಸ್ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಗೈಸ್, ನಮ್ಮ ಊರಲ್ಲ, ನನ್ನ ಫ್ರೆಂಡ್ ಅಲ್ಲ, ಅವ್ರು ಎಲ್ಲಿಂದ ಇರೋದಂತ ಗೊತ್ತಿಲ್ಲ. ಆದರೂ ನಂಗೆ ಈ ಥರ ಸಪೋರ್ಟ್ ಗೈಸ್ ನಮ್ಮ ಸ್ವಿಗ್ಗಿ ಝೊಮ್ಯಾಟೋಲಿ ಇರೋವಂಥದ್ದು, ಅಲ್ಲಿ ಯಾರು ಬಂದು ಹೆಲ್ಪ್ ಮಾಡ್ತಾರೆ ಗೈಸ್. ಒಂದೇ ಸ್ವಿಗ್ಗಿ ಮತ್ತು ಝೊಮ್ಯಾಟೋನ ಭೇದ ಭಾವ ಇಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗೈಸ್ ಪ್ರತಿಯೊಂದೂ ಯಾರು ಬಂದು ಸಪೋರ್ಟ್ ಮಾಡ್ತಾರೆ. ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಟೋಲ್ ಮಾಡೋದಾಗಿರ್ಬೋದು, ಪೆಟ್ರೋಲ್ ಖಾಲಿ ಆದರೆ ಟೋಲ್ ಮಾಡೋದಾಗಿರ್ಬೋದು, ತುಂಬಾ ಹೆಲ್ಪ್ ಮಾಡ್ತಾರೆ ಗೈಸ್. ಸೀರಿಯಸ್ಲಿ ಈ ಥರ ಅಣ್ಣ ತಮ್ಮಿದ್ರು ಇರೋಲ್ಲ ಈ ಥರ ಗೈಸ್. ಸೀರಿಯಸ್ಲಿ ನಮ್ಮ ಸ್ವಿಗ್ಗಿಲಿರೋ ಥರ ಬ್ಯಾಂಡಿಂಗು ಯಾವುದೂ ಇಲ್ಲ ಗೈಸ್. ಆ ಥರ ಡೆಲಿವರಿ ಬಾಯ್ಸ್ಗಳು ನೋಡೋದು ಗೈಸ್ ಎಲ್ಲರಿಗೂ. ಯಾರಿಗಾರು ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಕೊನೆಗಂಟು ನಿಂತ್ಕೋತಾರೆ ಗೈಸ್. ಯಾರು ಅನ್ನೋದು ಗೊತ್ತಿರಲ್ಲ, ನಮ್ಗೆ ಸಂಬಂಧಿಕರಲ್ಲ ಏನಲ್ಲ, ನಮ್ಗೆ ಯಾರು ಅನ್ನೋದು ಗೊತ್ತಿರಲ್ಲ, ಆದರೂ ನಮ್ಗೆ ಬಂದು ಸಪೋರ್ಟ್ ಕೊಡ್ತಾರೆ. ಏನು ಗೈಸ್ ಇದಕ್ಕೆ ಏನಂತ ಹೇಳೋಕ್ಕಾಗುತ್ತೆ ಗೈಸ್. ನಮ್ಮ ಝೊಮ್ಯಾಟೊ ಸ್ವಿಗ್ಗಿಲಿರೋ ಡೆಲಿವರಿ ಬಾಯ್ಸಲ್ಲಿರೋ ಅಂಥದ್ದು ಬಾಂಡಿಂಗ್ ಇದಕ್ಕೆ ಎಷ್ಟು ಹೇಳಿದ್ರೆ ಸಾಕಾಗಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಾನು ಡೈರೆಕ್ಟಾಗಿ ನೋಡಿರೋಂಥದ್ದು ಹೇಳ್ತಾ ಇರೋದು ಗೈಸ್ ಇದು. ಗೈಸ್ ಆಗ ಎಲ್ಲ ಮುಗಿದಾದ ತಕ್ಷಣ ಡೇ ಆಯಿತು. ಈಗ ಒಂದು ವಾರ ಆದ ತಕ್ಷಣ ಇವಾಗ ಒಂದು ದಿನ ನೈಟ್ 12:30 ಹೋಗಿದ್ದೆ ಗೈಸ್. ನೈಟ್ 12:30 ಶ್ರೀರಾಮ್ಪುರದ ಹತ್ರ ಪೆಟ್ರೋಲ್ ಖಾಲಿ ಆಯಿತು. ಅಲ್ಲಿ ಒಂದು ಜನ ಕೂಡ ಇಲ್ಲ. ಆವಾಗ ಸುಮಾರು ಜನ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಒಂದು ಜನ ಇಲ್ಲ ಏನಿಲ್ಲ. ತುಂಬ ಭಯ ಆಗ್ತಿದೆ. ಮನೆಯವರೆಲ್ಲ ಫೋನ್ ಮಾಡ್ತಾಯಿದ್ದಾರೆ, ನಾನು ಬರ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. ಆದರೆ ನಮ್ಮ ಮನೆಯವ್ರಿಗೆ ಇರೋ ವಿಷಯ ಹೇಳಿಲ್ಲ ನಾನು. ಅವಾಗ 12:30 ನನ್ನ ಹತ್ರ ಕೈಯಲ್ಲಿ ದುಡ್ಡು ಕೂಡ ಇಲ್ಲ. ಆವಾಗ ಅಭಿಷೇಕ್ ಅನ್ನೋರಿಗೆ ಕಾಲ್ ಮಾಡಿದೆ ಗೈಸ್. ನಿಜ ಅವರು ಫೋನ್ ಮಾಡಿದ ತಕ್ಷಣ ಅವ್ರ ಹತ್ರನೂ ಕಾಸು ಇರಲಿಲ್ಲ. ಬಟ್ 12 ಗಂಟೆಗೆ ರೆಸ್ಪಾನ್ಸ್ ಮಾಡೋರು ಗುರು, ಅದಕ್ಕೆ ನಿಜ ಬಟ್ ಈಗ ಗೊತ್ತಿರೋರು ಮಾಡಿದರೆ ನಿಜ ಫೋನೇ ಎತ್ತಿರ್ತೀನಿ ಅನ್ಕೋತೀನಿ. ಅದೇ ಥರ ಅವ್ರು ರೆಸ್ಪಾನ್ಸ್ ಮಾಡಿ ಫೋನ್ ಎತ್ತಿದ ತಕ್ಷಣ ಹೆಂಗೋ ಕಷ್ಟ ಯಾರ ಹತ್ರ ಕೇಳಿ 50 ರೂಪಾಯಿ ಹಾಕ್ಕೊಟ್ರು. ಕೇಳಿದ ತಕ್ಷಣ ದುಡ್ಡೇನೋ ಹಾಕಿದ್ರು ಗೈಸ್. ಪೂರ್ತಿಯಲ್ಲಿ ರೋಡ್ ಇಲ್ಲ ಏನಿಲ್ಲ, ಪೆಟ್ರೋಲ್ ಬಂಕ್ ಎಲ್ಲ ಕ್ಲೋಸ್ ಆಲ್ರೆಡಿ. ಇನ್ನೂ ನಾನು ಮೈಸೂರು ಬರ್ಬೇಕಾದ್ರೆ 3-4 ಕಿಲೋಮೀಟ್ರ್ ಹಿಂದೆ ಇದ್ದೀನಿ. ನಾನು ಏನು ಮಾಡಲಿ ಅಂತ ನಿಂತಿದ್ದೀನಿ. ದುಡ್ಡೇನೋ ಹಾಕಿದ್ರು, ಯಾರೂ ಇಲ್ಲ ಗೈಸ್. ಅದೇ ನಾನಂತೂ ಒಬ್ಬನೇ ಗೈಸ್, ಅಲ್ಲಿ ಬೈಕು ಇಲ್ಲ ಏನೂ ಇಲ್ಲ. ಏನಾಯಿತು ಅನ್ನೋದು ಗೈಸ್ ನಿಜ. ದೇವ್ರು ಇರ್ತಾರೆ, ಎಷ್ಟೋ ಜನ ದೇವ್ರು ನಂಬ್ತಾರೆ ನಂಬಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ನನಗೆ ನಿಜ ಗೈಸ್, ನಿಜವಾದ ದೇವ್ರು ಬರುತ್ತೆ ಅನ್ನೋದಕ್ಕೆ ನಾನು ಫಸ್ಟ್ ಎಕ್ಸಾಂಪಲ್. ನೀವು ನಂಬ್ತೀರ ಅಂದರೆ ಖಂಡಿತ ನಾನು ನಂಬುತ್ತೆ ಗೈಸ್. ಅಪ್ಪ ಮಾದೇಶ್ವರ ದೇವ್ರ ರೀತಿ ಯಾರು ಬಂದು ನಾನು ನಂಬಿರೋ ದೇವ್ರ ಮಾದಪ್ಪ ಯಾವತ್ತು ಕೈ ಬಿಡಲ್ಲ ಅನ್ನೋಕ್ಕೆ ಇದೇ ಸಾಕ್ಷಿ. ಬೆಸ್ಟ್ ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ. ಎಕ್ಸಾಂಪಲ್ ಗೈಸ್, ನನಗೆ ಒಂದು ಜನ ಇಲ್ಲ ಗೈಸ್. 12:30 ಒಂದು ಜನ ಇಲ್ಲ. ಅವಾಗ ತಾನೆ ಮಾದಪ್ಪ ನೀನೇ ಒಂದು ದಾರಿ ತೋರ್ಸಪ್ಪ, ನೀನು ಬಿಟ್ರೆ ನನಗೇನು ಗತಿ ಇಲ್ಲಪ್ಪ ಅಂತ ಹೇಳಿದ್ದು. ಯಾರು ಹೇಳಿದ ಸೆಕೆಂಡಲ್ಲೇ ನೆಕ್ಸ್ಟ್ ರಿಂಗ್ ಆಗ ಹೇಳಿದ ತಕ್ಷಣ ನೀನು ಬಿಟ್ರೆ ನಾನು ಯಾರು ಗತಿ ಇಲ್ಲ ಮಾದಪ್ಪ, ನನಗೇನಾದ್ರು ದಾರಿ ತೋರ್ಸಪ್ಪ ಅಂತ ಮಾದಪ್ಪನ ಹೆಸರು ಹೇಳಿದ ತಕ್ಷಣಕ್ಕೆ ಸೀರಿಯಸ್ಲಿ ಯಾವ್ದೇ ಬರ್ದಿದ್ದ ಗಾಡಿ ಒಂಟಿ ಗಾಡಿ ಬಂತು ಗೈಸ್. ಒಬ್ಬರು ಬ್ರೋ ಬಂದರು, ಏನಾಯ್ತು ಬನ್ನಿ ಬ್ರೋ ಅಂದ್ಬಿಟ್ಟು ಅವರೇ ಟೋಲ್ ಮಾಡಿಕೊಂಡು ಪೆಟ್ರೋಲ್ ಬಂಕ್ ಹತ್ರ ಕರ್ಕೊಂಡೋಗಿ ಪೆಟ್ರೋಲ್ ಹಾಕ್ಸಿ ಕಳಿಸಿರೋದು ಗೈಸ್. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಹೇಳಿ ಗೈಸ್? ಇದಕ್ಕೆ ಸೀರಿಯಸ್ಲಿ ಇಂಥದ್ದು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಗೈಸ್? ಸೀರಿಯಸ್ಲಿ ನನ್ನ ಗೈಸ್ ಖಂಡಿತ ದೇವ್ರು ಇದೆ ಅನ್ನೋಕ್ಕೆ ನಾನು ಖಂಡಿತ ಬೆಸ್ಟ್ ಎಕ್ಸಾಂಪಲ್ ಗೈಸ್. ದೇವರೇ ಬರಬೇಕಂತಿಲ್ಲ, ದೇವ್ರ ರೂಪದಲ್ಲಿ ಯಾರು ಒಂದು ವ್ಯಕ್ತಿ ಬಂದೇ ಬರ್ತಾರೆ ಅನ್ನೋಕ್ಕೆ ಇದೇ ಎಕ್ಸಾಂಪಲ್ ಗೈಸ್. ನನ್ನ ಲೈಫಲ್ಲಿ ನಡೆದಿರೋದು ಮಿರಾಕಲ್ ಅಂದರೆ ಇದೇ ಗೈಸ್. ದೇವರೇ ಬರಬೇಕಲ್ಲ, ದೇವ್ರ ರೀತಿ ಯಾವ್ದಾರ ದೇವರು ತಾನಾಗ ಮನ್ಸು ರೂಪಲ್ಲಿ ಬರುತ್ತೆ ಅನ್ನೋಕ್ಕೆ ಇದೇ ಎಕ್ಸಾಂಪಲ್. ಮಾದಪ್ಪ ಬಂದಿರೋದಂತ ಪಕ್ಕಾ ಗೈಸ್. ಇದಂತೂ ನಾನು ನಂಬಲೇಬೇಕು ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡು ಕಾವಲು ನಾನಾಗುವೆ ನಮ್ಮ. ಖಂಡಿತ ಇದು ಏನು ಅನ್ಸುತ್ತೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಿಮ್ಮ ಪ್ರಕಾರ ದೇವರು ಇದೆಯಾ ಇಲ್ವಾ ಅಂತ. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಖಂಡಿತ ನಮ್ಮ ಕಷ್ಟ ಕಾಲದಲ್ಲಿ ಯಾವ್ದಾರ ಒಂದು ನಾವು ಒಳ್ಳೆಯವ್ರು ಆಗಿದ್ರೆ ಒಳ್ಳೆಯ ರೀತಿ ನಡ್ಕೊಂಡು ಹೋದರೆ ಖಂಡಿತ ದೇವರು ನಮ್ಮನ್ನ ಕಾಪಾಡುತ್ತೆ ಅನ್ನೋಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಗೈಸ್. ಅಷ್ಟು ನೈಟಲ್ಲಿ ಹೆಂಗೆ ಈ ಥರ ಎಲ್ಲ ಆಗುತ್ತೆ ಅನ್ನೋಕ್ಕೆ ಸೀರಿಯಸ್ಲಿ ಇದಕ್ಕೆಲ್ಲ ನಾನು ಹೇಳ್ಬೇಕಾದ್ರೆ ಖಂಡಿತ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೀವೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇವತ್ತು ಡೇಟು ವಿಚಾರಕ್ಕೆ ಬಂತು ಅಂದರೆ ಗೈಸ್, ಈಗ ಆರ್ಡ್ರ್ಗಳೆಲ್ಲ ಬೆಳಗ್ಗೆ ಶಿಫ್ಟ್ ಎಲ್ಲ ಮುಗೀತು. ಬೆಳಗ್ಗೆನೆಲ್ಲ ಮುಗಿಸ್ಕೊಂಡು ಈಗ ನೈಟ್ ಬಂದಿದ್ದೀವಿ ಗೈಸ್. ನೈಟ್ 9 ಗಂಟೆ ಮೇಲೆ ಈಗ ತೊಗೊಂಡು ಈಗ ನೈಟ್ ಶಿಫ್ಟ್ ಬಂದ ತಕ್ಷಣ ನೋಡ್ರೆ ಆರ್ಡ್ರ್ಗೆಲ್ಲ ಬರ್ತಾಯಿದೆ. ನೈಟ್ ಶಿಫ್ಟಲ್ಲಿ ಇವಾಗ ನೋಡ್ತಾ ಇದ್ದಲ್ಲ ಗೈಸ್, ಇದೆಲ್ಲೋ ಮತ್ತೆ ದೂರ ತೆಗ್ದು ಎಷ್ಟು ಬಿಡ್ತಾರೆ ಅದೇ ಬೇಜಾರು ಗೈಸ್ ಅನ್ಕೊಂಡು ಮುಂದೆ ಹೋಗ್ತಾ ಇದೀವಿ ಗೈಸ್. ಇಲ್ಲೂ ನೋಡಿ ಇವಾಗ 11:30
11:30 ನೋಡ್ತಾ ಇದ್ರಿ ಗೈಸ್, ಆದರೂ ಯಾರೂ ಇಲ್ಲ ಗೈಸ್. ಫುಲ್ಲು ಏನು ಅನ್ಸುತ್ತೆ ನಿಮಗೆ ಒಬ್ಬೊಬ್ಬರು ಓಡಾಡ್ಬೇಕಾದ್ರೆ? ಗೈಸ್ ನನಗೆ ಏನು ಅನ್ಸೋದಿಲ್ಲ. ನನಗೆ ಇದೇ ಕ್ವಶನ್ ನನಗೆ ಕೇಳಿದ್ರೆ ಗೈಸ್, ಒಬ್ಬೊಬ್ಬ 11:30 12 ಗಂಟೆ ಆದರೂ ಓಡಾಡುತ್ತೀಯಲ್ಲ, ನಿಮ್ಗೇನು ಭಯ ಆಗಲ್ವಾ ಅನಿಸುತ್ತೆ. ಆಗುತ್ತೆ ಒಂದೊಂದು ಟೈಮ್ ಭಯ ಆದಾಗೆಲ್ಲ ಮಾದಪ್ಪನ ಹೆಸರು ಹೇಳ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಏನಾದ್ರು ತುಂಬ ಭಯ ಆಗ್ತಾಯಿದ್ರೆ ಮದಪ್ಪ ಅಂತ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಗೈಸ್, ಭಯಗೆ ಎಲ್ಲ ಓಡಾಗುತ್ತೆ ಗೈಸ್. ನನಗೆ ಇಷ್ಟಪಡ್ತೀನಿ. ಇಷ್ಟೇ ಕಷ್ಟ ಇಲ್ಲಿ ಏನಿಲ್ಲ, ಹೆಸರು ತಗೋತಂತೆ ಅದೇ ನಮಗೆ ಧೈರ್ಯ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಎಲ್ಲ ಮಾಡೋದು ಹೆಸರೇ ಗೈಸ್. ನನಗೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ಥರ ಇವಾಗ ಡೇ 2 ಇವತ್ತು ಬಂದಿರೋಂಥ ಪ್ರಕಾರ ಇವತ್ತು ಗೈಸ್ ಆರ್ಡ್ರ್ ತಗೊಂಡು ಇವತ್ತು ಡೇ 2 ಡೇ 1 ನಮ್ಗೆ ಏನು ಸಿಕ್ಕಿಲ್ಲ. ತುಂಬ ಬೇಜಾರಾಗ್ಬಿಟ್ಟಿತ್ತು. ಡೇ 1 ಬರೋ ₹65 ತಗೊಂಡು ತುಂಬ ಬೇಜಾರಾದ ತಕ್ಷಣ ಇವತ್ತು ಡೇ 2 ಎಷ್ಟು ಕಲೆಕ್ಷನ್ ಆಯಿತು, ಇವತ್ತು ಡೇ 2 ಎಷ್ಟು ಅರ್ನಿಂಗ್ಸ್ ಮಾಡಿದೆ ಪ್ರತಿಯೊಂದು ಗೊತ್ತಾಗಬೇಕಾಗ ಅನ್ನೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಪೂರ್ತಿ ವೀಡಿಯೋ ನೋಡಿ ಇವತ್ತು ಬಿಡಲ್ಲ. ಇವತ್ತು ಡೇ 2 ನಮಗೆ ಅಂದ್ಕೊಂಡಂಗೆ ಆಗಿದೆಯಾ, ರೀಚ್ ಆಗಿದೆಯಾ, ಪ್ರತಿಯೊಂದು ಗೊತ್ತಾಗುತ್ತೆ ಗೈಸ್. ಡೇ 3 ಲಾಸ್ಟಲ್ಲಿ ಕೌಂಟ್ ಮಾಡಿ ಹೇಳ್ತೀನಿ ಎಷ್ಟು ಅರ್ನಿಂಗ್ಸ್ ಆಯಿತು 3 ದಿನಗಳಲ್ಲಿ ಅಂತ ಪ್ರತಿಯೊಂದು ಡೀಟೇಲ್ಸಾಗಿ ಹೇಳ್ತೀನಿ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಡೇ 1 ಓದ್ ವಿಡಿಯೋದಲ್ಲಿ ಡೇ 1 ಮಾತಾಡಿದ್ದೆ ಗೊತ್ತಾ ಗೈಸ್. ನಾನು ಅದು ಕಸ್ಟಮರ್ದು ಒಂದು ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಗೈಸ್, ಮಳೆ ಇರಲಿ ಬಲೆ ಬಂದಕ್ಕೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು, 2 ನಿಮಿಷ ಟೈಮ್ ಕೊಂಡಿಲ್ವಲ್ಲ ಗೈಸ್. ಅದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ ಗೈಸ್, ಅದನ್ನ ಇದ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅದೇ ಥರ ಕಸ್ಟಮರು ಹೇಳಿದ್ರಲ್ಲ ಗೈಸ್, ಕಸ್ಟಮರ್ಗೆ ದಯವಿಟ್ಟು ಕೇಳೋದು ಇಷ್ಟೇ ಕಸ್ಟಮರ್ಗಳಿಗೆ ಗೈಸ್. ನಾವು ಒಬ್ಬರು ಮನುಷ್ಯ, ನಮಗೂ ಮಳೆ ಬಿಸಿಲು ಅಂತ ಇರುತ್ತೆ ಗೈಸ್. ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳಿ. 2 ನಿಮಿಷ ಟೈಮ್ ಕೊಡಿಲ್ಲ ಅಂತ ಗೈಸ್, ಅಷ್ಟು ದೂರದಿಂದ ಬಂದಿರುತ್ತೆ 10 ಕಿಲೋಮೀಟ್ರ್, ನೀವು ಪಟ್ಟಂತ ಅಷ್ಟು ದೂರ ಹತ್ರ ಬಂದು ಕ್ಯಾನ್ಸಲ್ ಮಾಡಿಬಿಟ್ರೆ ನಮಗೆ ಎಷ್ಟು ಬೇಜಾರಾಗ್ಬಿಡಲ್ಲ ಗೈಸ್. ಅಷ್ಟೆಲ್ಲ ಊಟ ಬಿಟ್ಟು ನಿದ್ದೆ ಬಿಟ್ಟು ಹಗ್ಲು ನೈಟ್ ಅಂತ ಕಷ್ಟ ಬಿಟ್ಟು 12:30 1 ಗಂಟೆ ಟೈಮ್ ಅಷ್ಟು ಕಷ್ಟ ಬಿದ್ದು ಬಂದರು, ಅಷ್ಟು ದೂರ ಬಂದರೂ ನೀವು ಕ್ಯಾನ್ಸಲ್ ಮಾಡಿಬಿಟ್ರಿ. ಯಾವ ಥರ ಬೇಕು ಡೆಲಿವರಿ ಬಾಯ್ಸ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ನಾವು ನಿಮ್ಮ ಮನುಷ್ಯರೇ ತಾನೆ, ನಾವು ಕಷ್ಟಪಟ್ಟು ದುಡಿತಿರೋದು ತಾನೆ. ನಾವೇನು ಸೋಕಿಗೆ ಬಂದು ಮಾಡ್ತೀವ? ಎಷ್ಟೇ ಕಷ್ಟ ಇದ್ದು ನಾವು ಎಷ್ಟೇ ಹಸ್ಕೊಂಡಿದ್ರು ಫಸ್ಟು ನಿಮ್ಗೆ ಆರ್ಡರ್ ಇತ್ತು, ಎಲ್ಲಿ ಮಿಸ್ ಆಗೋಯ್ತದೆ ಅಂತ ಕಷ್ಟ ಬಿದ್ದು ದಯವಿಟ್ಟು ಕೇಳೋದು ಇಷ್ಟೇ, ಎಲ್ಲರಿಗೂ ಹೇಳೋದು ದಯವಿಟ್ಟು ರೆಸ್ಪೆಕ್ಟ್ ಕೊಡಿ. ಯಾರಿಗಾದ್ರೂ ದಯವಿಟ್ಟು ಹೇಳೋದು ಇಷ್ಟೇ, ಕಷ್ಟಪಟ್ಟು ದುಡಿತಾ ಇರ್ತೀವಿ. ನಮಗೂ ಹಗಲು ನೈಟ್ ಅಂದೆ ನೀವು ಈ ಥರ ಬೊಯ್ಯೋದಾಗಲ್ಲ ಮಾಡೋದಾದರೆ ತುಂಬಾ ಬೇಜಾರಾಗುತ್ತದೆ. ದಯವಿಟ್ಟು ಅಷ್ಟು ದೂರದಿಂದ ಬಂದವ್ರಿಗೆ ದಯವಿಟ್ಟು ಡೆಲಿವರಿ ಬಾಯ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡಿ ಅನ್ನೋಕ್ಕೆ ಇಷ್ಟಪಡ್ತೀವಿ ಗೈಸ್. ಅದೇ ಥರ ಡೇ 2 ವೀಡಿಯೋ ಇಷ್ಟ ಆಗಿತ್ತು ಗೈಸ್. ಅದೇ ಥರ ಲಾಸ್ಟ್ ಡೇ 3 ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಪ್ರತಿಯೊಂದು ಡೀಟೇಲ್ಸ್ ಆಗಿ ಕೌಂಟ್ ಮಾಡಿ ನಿಮಗೆ ತೋರಿಸ್ತೀನಿ ಗೈಸ್. 3 ದಿನಗಳಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಿದೆ ಡೇ 3 ಚಾಲೆಂಜಲ್ಲಿ ತೊಗೊಂಡಿರೋ ಪ್ರಕಾರ ಗೈಸ್. ಏನಾರು ಕಂಟಿನ್ಯೂ ಎಷ್ಟು ಸಂಪಾದನೆ ಮಾಡಿದೆ ಅಂತ ಗೊತ್ತಾಗಬೇಕಾದ್ರೆ ಡೇ 3 ನೋಡಿ ಗೈಸ್. ಇವತ್ತು ಎಷ್ಟು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸೇರಿಸಿ ಎಷ್ಟು ಮಾಡಿದೆ ಅಂತ ಗೊತ್ತಾಗಬೇಕಾದ್ರೆ ಡೇ 3 ವೀಡಿಯೋ ನೋಡಲೇಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಡೇ 3 ವೀಡಿಯೋ ಕಾಯ್ತಾ ಇರಿ ಗೈಸ್. ನಾನು ಆದಷ್ಟು ಬೇಗ ಬರ್ತೀನಿ ಗೈಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಏನು ಮಾಡ್ತಾಯಿದ್ದೀನಿ. ವೀಡಿಯೋನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಸಪೋರ್ಟ್ ಶೇರ್ ಮಾಡಿ. ಅದೇ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್, ಲವ್ ಯು, ಥ್ಯಾಂಕ್ ಯು.